ನಮಸ್ಕಾರ ಫ್ರೆಂಡ್ಸ್, ಮಾಹಿತಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಭಾರತದ ಅತ್ಯಂತ ಪುಟ್ಟ ಹಾಗೂ ಸುಂದರವಾದ ರಾಜ್ಯಗಳಲ್ಲಿ ಒಂದಾದ ಗೋವಾದಲ್ಲಿ ಭೇಟಿ ನೀಡಲು ಸಾಕಷ್ಟು ಆಕರ್ಷಣೀಯ ತಾಣಗಳಿವೆ. ಕಡಲ ತೀರಗಳಿಂದ ಹಿಡಿದು ಪ್ರಾಚೀನ ಕೋಟೆಗಳವರೆಗೆ ಇಲ್ಲಿ ಸಾಕಷ್ಟು ಅದ್ಭುತ ಪ್ರೇಕ್ಷಣೀಯ ಸ್ಥಳಗಳಿವೆ. ಜನರು ತಮ್ಮ ರಜಾ ದಿನಗಳನ್ನು ಕಳೆಯಲು ಗೋವಾದಂತಹ ಸುಂದರ ರಾಜ್ಯಕ್ಕೆ ಭೇಟಿ ನೀಡಲು ಇಷ್ಟಪಡುತ್ತಾರೆ. ಇದನ್ನು ಹೊರತುಪಡಿಸಿ ಗೋವಾದಲ್ಲಿ ಮಾಂತ್ರಿಕ ಸೊಬಗು ನೀಡುವ ಹಳ್ಳಿಗಳಿವೆ. ಒಂದೊಂದು ಹಳ್ಳಿಗಳು ಕೂಡ ಗೋವಾದ ಸಾಂಪ್ರದಾಯಿಕ ಸೌಂದರ್ಯ ಹಾಗೂ ಅಸಾಧಾರಣವಾದ ಭೂದೃಶ್ಯಗಳನ್ನು ಒದಗಿಸುತ್ತವೆ. ಗೋವಾದಲ್ಲಿ 11 ತಿಂಗಳ ಕಾಲ ನೀರಿನ ಅಡಿಯಲ್ಲಿದ್ದು ವರ್ಷಕ್ಕೊಮ್ಮೆ ಗೋಚರಿಸುವ ಈ ವಿಶಿಷ್ಟವಾದ ಸ್ಥಳ ಪ್ರಶಾಂತವಾದ ಪಶ್ಚಿಮ ಘಟ್ಟಗಳ ನಡುವೆ ನೆಲೆಸಿದೆ. ಇದರ ಹೆಸರು ಕುಡ್ರಿ. 1980ರ ದಶಕದಲ್ಲಿ ಗೋವಾದ ಆಣೆಕಟ್ಟಿನ ನಿರ್ಮಾಣದ ನಂತರ ನೀರಿನ ಅಡಿಯಲ್ಲಿ ಈ ಊರು ಮುಳುಗಿತ್ತು. ಅಂದಿನಿಂದ ಈ ಗ್ರಾಮವು ಕಣ್ಮರೆಯಾಗಲು ಶುರುವಾಯಿತು. ಆದಾಗ್ಯೂ ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ಮಾತ್ರ ಜನರಿಗೆ ಕಣ್ಣಿಗೆ ಕಾಣಿಸುತ್ತದೆ. ಈ ಗ್ರಾಮವು ವಿಶೇಷವಾಗಿ ಬೇಸಿಗೆಯ ತಿಂಗಳಿನಲ್ಲಿ ಮಾತ್ರ ಸುತ್ತಮುತ್ತಲಿನ ಜನರನ್ನು ಆಕರ್ಷಿಸುತ್ತದೆ. ಏಕೆಂದರೆ ಬೇಸಿಗೆ ಕಾರಣ ನೀರು ಇಳಿಮುಖವಾಗಿರುತ್ತದೆ. ಆದ ಕಾರಣ ಈ ಕಣ್ಮರೆಯಾದ ಗ್ರಾಮವನ್ನು ನೋಡಲು ಸಾಧ್ಯವಾಗುತ್ತದೆ. ಸವೆತದ ಅವಶೇಷಗಳು, ಬಿರುಕು ಬಿಟ್ಟ ಭೂಪ್ರದೇಶ, ಮರದ ಬುಡಗಳು ಮತ್ತು ವಿಶಾಲವಾದ ಬಂಜರು ಹರವುಗಳಲ್ಲಿ ಹರಡಿರುವ ಮನೆಗಳು ಮತ್ತು ಧಾರ್ಮಿಕ ರಚನೆಗಳ ತುಂಡುಗಳನ್ನು ಬಹಿರಂಗಪಡಿಸುತ್ತದೆ. ವಿವಿಧ ಧರ್ಮಗಳ ಜನರ ಸಾಮರಸ್ಯದ ಸಹಬಾಳ್ವೆಯು ಗ್ರಾಮವನ್ನು ದೇವಾಲಯ, ಮಸೀದಿ ಮತ್ತು ಪ್ರಾರ್ಥನಾ ಮಂದಿರದಿಂದ ಅಲಂಕರಿಸಿತು. ಮೇ ತಿಂಗಳಲ್ಲಿ ನೀರು ಹಿಮ್ಮೆಟ್ಟುತ್ತಿದ್ದಂತೆ ಮೂಲ ನಿವಾಸಿಗಳು ತಮ್ಮ ಮುಳುಗಿದ ಮನೆಗೆ ಹಿಂತಿರುಗುತ್ತಾರೆ. ಅವರ ಹಿಂದಿನ ಅವಶೇಷಗಳಿಗೆ ಸಾಕ್ಷಿಯಾಗುತ್ತಾರೆ. ಹಬ್ಬಗಳು ಮತ್ತು ನೆನಪುಗಳಿಂದ ಅಲಂಕರಿಸಲ್ಪಟ್ಟ ಕಟುವಾದ ಭೂದೃಶ್ಯಗಳನ್ನು ಇಲ್ಲಿ ನೋಡಬಹುದು. ಒಟ್ಟಾರೆ ವಾರ್ಷಿಕವಾಗಿ ಕಾಣುವ ಈ ಗ್ರಾಮವು ಹಿಂದಿನ ಯುಗದ ಕಟುವಾದ ನೆನಪುಗಳನ್ನು ಮರುಕಳಿಸುತ್ತದೆ. ಸ್ಥಳೀಯರ ಮನೆಗಳ ತುಣುಕುಗಳು ಮತ್ತು ಪ್ರಾರ್ಥನೆಗಳ ಪ್ರತಿಧ್ವನಿಗಳ ಮಧ್ಯೆ ಅವರು ಹಬ್ಬಗಳನ್ನು ಆಚರಿಸುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋದ ಬಗೆಗಿನ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ವಂದೇ ಮಾತರಂ.